ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಅಮೃತಧಾರೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಜಯದೇವ್ ಹೇಗಾದ್ರೂ ಮಾಡಿ ಸಾಲನೆಲ್ಲ ತೀರಿಸಬೇಕು ಅಂತ ಒಂದು ಪ್ಲಾನ್ ಮಾಡಿರ್ತಾರೆ. ಬ್ಯಾಂಕ್ನವ್ರನ್ನು ಕೂಡ ಮನೆಗೆ ಕರೆಸಿರ್ತಾರೆ. ಜಯದೇವ್ ಬ್ಯಾಂಕ್ ಅವ್ರ ಹತ್ರ ಹೇಳ್ತಾ ಇರ್ತಾರೆ, ನಮ್ಮ ಹತ್ರ ಏನು ಶೇರ್ಸ್ ಇದೆಯೋ ಅದನ್ನೆಲ್ಲ ನಿಮ್ಮ ಬ್ಯಾಂಕಿಗೆ ಅಡ ಇಡ್ತೀವಿ, ನೀವು ಅದನ್ನೆಲ್ಲ ರಿಕವರಿ ಮಾಡಿಕೊಂಡು ನೀವು ಮತ್ತೆ ನಮಗೆ 1.5 ಕೋಟಿ ಸಾಲ ಕೊಡಬೇಕು ಕೇಳ್ತಾ ಇರ್ತಾರೆ. ಬ್ಯಾಂಕ್ ಅವರಿಗೆ ತುಂಬಾನೇ ಶಾಕ್ ಆಗುತ್ತೆ. ಏನಿದು ಇವ್ರು ಈ ರೀತಿ ಹೇಳ್ತಾ ಇದಾರಲ್ಲ, ಇವ್ರು ಈ ರೀತಿ ಕೇಳಿದ ತಕ್ಷಣ ಸಾಲ ಕೊಡಕ್ಕಾಗುತ್ತಾ? ಗೌತಮ್ ಅವ್ರನ್ನ ಕರ್ಸಿದ್ರೆ ಮಾತ್ರ ನಾವು ಲೋನ್ ಕೊಡಕ್ಕಾಗೋದು ಬ್ಯಾಂಕ್ ಅವ್ರು ಹೇಳ್ತಾರೆ. ಆಗ ಜಯದೇವ್ಗೆ ಮತ್ತೆ ಬೇಜಾರಾಗ್ತಾ ಇರುತ್ತೆ. ಸರ್, ನೀವು ಯಾವಾಗ ನೋಡಿದ್ರು ಗೌತಮ್ ಅಂತಾನೆ ಇರ್ತೀರಾ. ವ್ಯವಹಾರ ನಡೀತಾ ಇರೋದು ನನ್ನ ಮತ್ತೆ ನಿಮ್ಮ ಮಧ್ಯ, ಯಾಕೆ ಇಲ್ಲಿ ಗೌತಮ್ನ ಎಂಟ್ರಿ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಬ್ಯಾಂಕ್ನವರಿಗೂ ಕೂಡ ಕೋಪ ಬರ್ತಾ ಇರುತ್ತೆ. ಇದೇನಿದು, ಇವ್ರ ಅಣ್ಣ ಅನ್ನೋ ರೆಸ್ಪೆಕ್ಟ್ ಸಹ ಕೊಡ್ತಾ ಇಲ್ವಲ್ಲ ಅಂತ. ಗೌತಮ್ ದಿವಾನ್ಗೆ ಎಷ್ಟೊಂದು ರೆಪ್ಯುಟೇಷನ್ ಇದೆ, ಯಾಕೆ ಇವ್ರು ಈ ತರ ಮಾತಾಡ್ತಾ ಇದಾರಲ್ಲ? ಜಯದೇವ್ ಹೇಳ್ತಾರೆ, ನಿಮ್ಗೆ ತಿಳುವಳಿಕೆ ಇಲ್ಲ ಅಂತ ಅನ್ಸುತ್ತೆ, ಹೊರಗಡೆ ಹೋಗಿ ನೀವು ನಮ್ಮ ಕಂಪ್ನಿ ಬಗ್ಗೆ ವಿಚಾರಿಸಿ. ಕಂಪ್ನಿಗೆ ತುಂಬಾ ಒಳ್ಳೆ ಹೆಸರಿದೆ, ಕಾರಣ ಇಟ್ಕೊಂಡು ನಾನು ಬೇರೆ ಬ್ಯಾಂಕಲ್ಲಿ ತುಂಬಾನೇ ಲೋನ್ ತಗೋಬಹುದು. ಈಗಾಗಲೇ ಆಲ್ರೆಡಿ ನಮ್ ಲೋನ್ ಇದೆ, ಅದಕ್ಕೋಸ್ಕರ ನಿಮ್ಮ ಹತ್ರನೇ ತಗೊಳ್ಳೋಣ ಅಂತ ನಾನು ಹೇಳ್ತಾ ಇದ್ದೆ ಅಷ್ಟೇನೆ. ನೀವಿನ್ಮೇಲೆ ಇಲ್ಲಿಗೆ ಬರಲೇಬೇಡಿ, ಕಣ್ಮುಂದೆ ನೀವು ಕಾಣಿಸ್ಕೊಳ್ಳೇಬೇಡಿ ಅಂತ ಜಯದೇವ್ ಹೇಳಿದಾಗ ಅವರು ಅಲ್ಲಿಂದ ಎದ್ದೋಗ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದ ಪಾರ್ಥುಂಗೆ ತುಂಬಾನೇ ಖುಷಿ ಆಗುತ್ತೆ. ಜಯದೇವ್ ಅಂದ್ರೆ ಎಷ್ಟು ಕೀಳ್ಮಟ್ಟದಲ್ಲಿದ್ದಾನೆ ಅಂತ, ಹಂಗಿರೋ ಬೆಲೆ ಯಾವತ್ತಿಗೂ ಯಾರಿಗೂ ಕೂಡ ಸಿಗೋದಿಲ್ಲ ಅಂತ ಪಾರ್ಥ ಅನ್ಕೊಂತಾ ಇರ್ತಾರೆ. ಶಾಕುಂತಲ ಯೋಚನೆ ಮಾಡ್ತಾ ಇರ್ತಾರೆ, ಏನಿದು ಮನೇಲಿ ಈ ತರ ಜಗಳ ಶುರುವಾಗ್ತಿದೆಯಲ್ಲ, ಜಯದೇವ್ ದಿನೇ ದಿನೇ ತುಂಬಾ ಹದಗೆಟ್ಟು ಹೋಗ್ತಾ ಇದ್ದಾನೆ ಅಂತ ಶಾಕುಂತಲ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಮಕ್ಕಳು ಚೆನ್ನಾಗಿ ಬೆಳಿಬೇಕು ಅಂದ್ರೆ ನಾನು ಏನಾದ್ರೂ ಒಂದು ಮಾಡ್ಲೇಬೇಕು, ಈಗ ಎಲ್ಲ ಆಸ್ತಿನೂ ಕಳ್ಕೊಳ್ಳೋ ಅಂತ ಸ್ಟೇಜ್ಗೆ ಬಂದು ನಿಂತಿದೀವಿ ಅಂತ ಶಾಕುಂತಲ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಜಯದೇವ್ ಕೂಡ ಯೋಚನೆ ಮಾಡ್ತಾ ಇರ್ತಾರೆ, ಹೇಗಾದ್ರೂ ಮಾಡಿ ನಾವು ಗೌತಮ್ ದಿವಾನ್ನ ಹುಡುಕ್ಲೇಬೇಕು, ಅವ್ನು ಬಂದ್ರೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಅವ್ನು ಯಾರ ಕಾಂಟ್ಯಾಕ್ಟ್ ಅಲ್ಲೂ ಕೂಡ ಇಲ್ಲ, ಎಲ್ಲಿದಾನೋ ಏನೋ ಗೊತ್ತಿಲ್ಲ, ಫೋನು ಯಾವಾಗ್ಲೂ ಸ್ವಿಚ್ ಆಫ್ ಅಂತ ಬರುತ್ತೆ. ಅವ್ನು ಏನಾದ್ರೂ ಬೇರೆ ನಂಬರ್ನ ಯೂಸ್ ಮಾಡ್ತಾ ಇರ್ಬೋದು. ಆನಂದನ ವಿಚಾರಿಸಿದ್ರೆ ಅವನು ಕೂಡ ಏನು ಹೇಳೋದೇ ಇಲ್ಲ. ಮಾಡೋದೀಗ ನನ್ನ ತಲೆಗೆ ಎಲ್ಲಾನು ಕಟ್ಟಿ ಹೊರಟೋದ. ಜಯದೇವ್ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ದಿಯಾ ಬರ್ತಾರೆ. ಯಾಕೆ ಜೈ ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಾ, ಟೆನ್ಷನ್ ಆಗಿದ್ದೀರಾ ಅಂತ ದಿಯಾ ಕೇಳ್ತಾರೆ. ಟೆನ್ಷನ್ ಆಗ್ತಿದೆ ದಿಯಾ, ಏನ್ ಮಾಡೋದು, ಈ ಅಣ್ಣ ಬೇರೆ ಎಲ್ಲ ನನ್ನ ತಲೆಗೆ ಕಟ್ಬಿಟ್ಟು ಹೊರಟೋಗಿದ್ದಾನೆ. ಈಗ ಬ್ಯಾಂಕ್ನವ್ರು ಕೂಡ ಅವ್ನ್ ಬಂದ್ರೇನೆ ಲೋನ್ ಕೊಡೋದು ಅಂತ ಹೇಳ್ತಾರೆ. ಅವ್ನ್ ನೋಡಿದ್ರೆ ಎಲ್ಲಿದಾನೋ ಏನೋ ಒಂದು ಗೊತ್ತಿಲ್ಲ ಅಂತ ಜೈ ಹೇಳ್ದಾಗ, ದಿಯಾ ಯಾಕೆ ಟೆನ್ಷನ್ ತಗೊಂತೀರಾ ಜೈ, ನೀವು ಈ ತರ ಟೆನ್ಷನ್ ಮಾಡ್ಕೊಂಡಾಗ ಒಂದ್ ಪೆಗ್ ಹಾಕಿದ್ರೆ ನೀವು ರಿಲ್ಯಾಕ್ಸ್ ಆಗ್ತೀರಾ, ಈ 1 ನಿಮಿಷ ತಗೊಂಡ್ಬರ್ತೀನಿ ಅಂತ ದಿಯಾ ಹೋಗ್ತಾರೆ. ಆಗ ಜಯದೇವ್, ಏನಿದು ಇವತ್ತು ಇವಳೇ ಪೆಗ್ ತಂದು ಕೊಡ್ತೀನಿ ಅಂತ ಇದ್ದಾಳಲ್ಲ, ಇವಳು ಮತ್ತೆ ನಮ್ ದಾರಿಗೆ ಬಂದ್ಲೇನೋ, ಹೋಗ್ಲಿ ಬಿಡು ಅಂತ ಜಯದೇವ್ ಅಲ್ಲೇ ಕೂತಿರ್ತಾರೆ. ದಿಯಾ ಅವ್ನು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಇದನ್ನ ಹೀಗೆ ಬಿಟ್ರೆ ಸರಿ ಹೋಗೋದಿಲ್ಲ, ಯಾಕಂದ್ರೆ ಆಸ್ತಿನ ಪಡ್ಕೊಂಡ್ಲೇಬೇಕು ಅಂದ್ರೆ ಜಯದೇವ್ಗೆ ತಲೆ ಕೆಡಿಸ್ಲೇಬೇಕು. ಹೀಗೆ ಸರಿಯಾಗಿದ್ರೆ ಅವ್ರು ನನ್ನ ಮಾತನ್ನ ಕೇಳೋದಿಲ್ಲ, ನಾನು ಹೇಳೋ ಮಾತನ್ನ ಕೇಳಲೇಬೇಕು ಅಂತ ಪ್ಲಾನ್ ಮಾಡಿ ದೇವ್ ಕುಡಿಯೋ ಡ್ರಿಂಕ್ಸ್ಗೆ ಒಂದು ಮೆಡಿಷನ್ ಹಾಕ್ತಾರೆ. ಡ್ರಿಂಕ್ಸ್ಗೆ ಹಾಕ್ತಾ ಇರ್ಬೇಕಾದ್ರೇನೆ ಅಲ್ಲಿಗೆ ಅಪೇಕ್ಷಾ ಬಂದ್ಬಿಡ್ತಾರೆ. ಅಪೇಕ್ಷಾ ಇನ್ನೇನ್ ನೋಡ್ಬೇಕು ಅನ್ನೋ ಅಷ್ಟರಲ್ಲಿ ದಿಯಾ ಅದನ್ನ ಬಚ್ಚಿಟ್ಕೊಂಡ್ಬಿಡ್ತಾರೆ. ಗಾಬರಿ ಆಗಿ ಟೆನ್ಷನ್ ಆಗುತ್ತೆ, ಏನಿದು ಅಪೇಕ್ಷಾ ಸಡನ್ ಆಗಿ ಬಂದ್ಬಿಟ್ಲ, ನಾನು ಔಷಧಿನ ಮಿಕ್ಸ್ ಮಾಡಿದ್ದ ನೋಡ್ಬಿಟ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಅದನ್ನ ಅಪೇಕ್ಷಾ ನೋಡಿರಲ್ಲ. ಅಪೇಕ್ಷಾ, ಏನ್ ದಿಯಾ ಮಾಡ್ತಾ ಇರೋದು, ನೀನು ಇಷ್ಟು ಕೆಟ್ಟ ಕೆಲಸ ಮಾಡೋದಕ್ಕೆ ಈ ಮನೆ ಸೊಸೆಯಾಗಿ ಬಂದ, ಇದಕ್ಕೂ ನೀನು ಜಯದೇವ್ನ ಇಷ್ಟಪಟ್ಟು ತಾನೇ ಮದುವೆ ಆಗಿದ್ದು, ನೀನು ಅವರಿಗೆ ಸಮಾಧಾನ ಮಾಡಬೇಕು ಹೊರತು ಬುದ್ಧಿ ಹೇಳ್ಬೇಕು, ಅದು ಬಿಟ್ಟು ನೀನೇ ಅವ್ರನ್ನ ಕೆಟ್ಟ ದಾರಿಗೆ ಇದೆಯಲ್ಲ, ಇದು ತಪ್ಪಲ್ವಾ ಅಂತ ಅಪೇಕ್ಷಾ ಕೇಳ್ತಾರೆ. ದಿಯಾ, ಏನ್ ಮಾಡೋದು ಅಪೇಕ್ಷಾ ಅವ್ರೆ, ಅವ್ರು ನನ್ನ ಮಾತನ್ನ ಕೇಳೋದೇ ಇಲ್ಲ, ಅವರು ಖುಷಿಯಾಗಿರೋ ತರ ನಾನು ನೋಡ್ಕೋಬೇಕಲ್ವಾ, ನಾನು ಅವ್ರನ್ನ ಇಷ್ಟಪಟ್ಟೆ ಮದುವೆ ಆಗಿರೋದು, ಆದ್ರೆ ಅವರು ಇಷ್ಟಪಡೋ ತರ ನಡ್ಕೋಬೇಕಲ್ವಾ. ನಾನು ಜಾಸ್ತಿ ಏನು ತೊಗೊಂಡೋಗಿ ಕೊಡ್ತಾ ಇಲ್ಲ, ಅವರಿಗೆ ಸ್ವಲ್ಪ ಮಾತ್ರ ಕೊಡ್ತಾ ಇದ್ದೀನಿ, ಸ್ವಲ್ಪನೇ ತೊಗೊಂಡೋಗಿ ಕೊಡ್ತಾ ಇದ್ದೀನಿ ಅಂತ ದಿಯಾ ಹೇಳಿದಾಗ, ನೀನು ಸ್ವಲ್ಪ ಕೊಟ್ಟರು ಅದು ತಪ್ಪೇ ಅಲ್ವಾ ಅಂತ ಅಪೇಕ್ಷೆ ಹೇಳ್ತಾರೆ. ಇತ್ತೀಚೆಗೆ ನೀನು ಜಯದೇವ್ನ ನೀನು ಸರಿಯಾಗಿ ವಿಚಾರಿಸ್ಕೊಳ್ತಾ ಇಲ್ಲ, ಆಕೆ ನೀನು ಈಗಲೇ ಅವ್ರನ್ನ ಸರಿಯಾಗಿ ಕೇರ್ ಮಾಡ್ತಾ ಇಲ್ಲ ಅಂದರೆ ಇದ್ರದ್ದು ಪರಿಣಾಮನ ನಿನ್ನ ಮುಂದೆ ಅನುಭವಿಸ್ತೀಯಾ ಅಂತ ಅಪೇಕ್ಷೆ ಹೇಳ್ತಾ ಇರ್ತಾರೆ. ದಿಯಾ, ಏನು ಅಪೇಕ್ಷಾ ನೀನು ಈ ರೀತಿ ಮಾತಾಡ್ತಿದ್ಯಲ್ಲ, ಜಯದೇವ್ ಅವ್ರಿಗೆ ಇಷ್ಟ ಆಗೋ ಕೆಲಸನ ನಾನು ಮಾಡಬೇಕಲ್ವಾ, ಹೆಂಡ್ತಿಯಾಗಿ ಅದು ನನ್ನ ಕರ್ತವ್ಯ, ನೀನು ಜಾಸ್ತಿ ಕೊಡ್ತಾ ಇಲ್ಲ ಅಂತ ದಿಯಾ ಹೇಳಿದಾಗ ಅಪೇಕ್ಷಾ ಮಾಡ್ತಾ ಇರೋದು ತಪ್ಪೆ ಅಂತ ಹೇಳ್ತಾ ಇರ್ತಾರೆ. ದಿಯಾ, ನೀನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋಳು, ಇದೆಲ್ಲ ನಿನಗೆ ಗೊತ್ತಾಗಲ್ಲ, ನೀನು ಆ ಮಿಡಲ್ ಕ್ಲಾಸ್ ಜೀವನದ ಬಗ್ಗೆನೇ ಯೋಚನೆ ಮಾಡ್ತೀಯಾ, ನಾನು ಈ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋಳು, ನಾನು ಸ್ಟ್ಯಾಂಡರ್ಡ್ ಆಗಿ ಥಿಂಕ್ ಮಾಡ್ತೀನಿ ಅಷ್ಟೇ ಅಂತ ದಿಯಾ ಹೇಳಿದಾಗ ಅಪೇಕ್ಷಂಗೆ ಕೋಪ ಬರುತ್ತೆ. ಏನ್ ದಿಯಾ ನೀನು ಈ ರೀತಿ ಮಾತಾಡ್ತಾ ಇದೀಯಾ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಅವ್ರೇನು ತುಂಬಾ ಚೀಪಾ ಅಂತ ಕೇಳ್ತಾ ಇರ್ತಾಳೆ. ಚೀಪ್ ಅಂತ ಹೇಳ್ತಾ ಇಲ್ಲ, ಆದ್ರೆ ನೀನು ಈ ಮನೆಗೆ ತಕ್ಕನ ಸೊಸೆ ಆಗ್ಬೇಕು ಅಂದ್ರೆ ಈ ಮನೆಯವ್ರ ರೀತಿಲೇ ಯೋಚನೆ ಮಾಡಬೇಕು, ಸ್ಟ್ಯಾಂಡರ್ಡ್ ಆಗಿ ಯೋಚನೆ ಮಾಡಬೇಕು. ಮಿಡಲ್ ಕ್ಲಾಸ್ ಅವರು ಡ್ರಿಂಕ್ಸ್ ನ ಅವಾಯ್ಡ್ ಮಾಡ್ತಾರೆ, ಅಫಿಷಿಯಲ್ ಅವರು ಕುಡಿಯೋದ್ರಲ್ಲಿ ತಪ್ಪೇನು ಅಂತ ದಿಯಾ ಹೇಳ್ತಾರೆ. ಅಪೇಕ್ಷೆ ಹೇಳ್ತಾರೆ, ಅಫಿಷಿಯಲ್ ಆಗಿ ಕುಡಿಯೋದು ಅಂದ್ರೆ ಈ ರೀತಿನ ಯಾವಾಗ್ಲೂ ಪಾರ್ಟಿ ಅಂತ ಅನ್ಕೊಂಡು ಇರೋದಾ,
ಅಫಿಷಿಯಲ್ ಅಂದರೆ ಇದಲ್ವೇ ಅಲ್ಲ ಅಂತ. ಮಿಡಲ್ ಕ್ಲಾಸು ಮತ್ತು ಅಫಿಷಿಯಲ್ಗೆ ತುಂಬಾ ಡಿಫ್ರೆನ್ಸ್ ಇದೆ. ಮಾತ್ರ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಹೇಳಿದಾಗ ದಿಯಾ ಹೇಳ್ತಾರೆ, ಅಪೇಕ್ಷಾ ಅವರೇ ಸುಮ್ಮನೆ ಕೇಳಿಸ್ಕೊಂಡು ನಿಂತಿದ್ದೀನಿ ಅಂತ ಏನು ಬೇಕಾದರೂ ಮಾತಾಡ್ಬೋದಾ? ನಿಮ್ಮ ಲಿಮಿಟ್ನ ಕ್ರಾಸ್ ಮಾಡ್ತಾ ಇದ್ದೀರಾ. ಈ ರೀತಿ ಎಲ್ಲ ಮಾತಾಡಿದ್ರೆ ಬ್ಲೇಮ್ ಮಾಡಬೇಕಾಗಿರೋದು ನಿಮ್ಮನ್ನೇ. ದಿಯಾ ಹೇಳಿದಾಗ ಅಪೇಕ್ಷಾ ಹೇಳ್ತಾರೆ, ನಾನೇನೋ ನಿಮ್ಮ ಜೀವನ ಚೆನ್ನಾಗಾಗ್ಲಿ ಅಂತ ಕನ್ಸರ್ನಿಂದ ಹೇಳ್ತಾ ಇದ್ದೀನಿ. ಗಂಡ ಡ್ರಿಂಕ್ಸ್ ಮಾಡಿ ಹಾಳಾಗ್ತಾ ಇದ್ದಾನೆ ಅಂತ ಹೇಳೋದಕ್ಕೆ ಬಂದ್ರೆ ಮಾತ್ರ ನನ್ನನ್ನೇ ಬ್ಲೇಮ್ ಮಾಡ್ತಾ ಇದೆಯಲ್ಲ. ದಿಯಾ ಹೇಳ್ತಾರೆ, ನೀವು ನನ್ನ ಒಳ್ಳೇದಕ್ಕೆ ಹೇಳ್ತಾ ಇಲ್ಲ, ಹೇಳ್ತಾ ಇದೇ ಬೇರೆ ಉದ್ದೇಶದಿಂದ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆಸ್ತಿಗೋಸ್ಕರ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ ಅಂದಾಗ, ಏನು ದಿಯಾ ನೀನು ಈ ರೀತಿ ಮಾತಾಡ್ತಾ ಇದೀಯಾ? ನೀನು ಮಾತಾಡ್ತಾ ಇರೋದು ನೀನು ಸರಿ ಅನ್ಸುತ್ತಾ ದಿಯಾ ಅಂತ ಅಪೇಕ್ಷೆ ಹೇಳಿದಾಗ, ಆದರೂ ನೀವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರು, ನಿಮಗೆ ತುಂಬ ಜಾಸ್ತಿ ಆಸೆ ಇರುತ್ತೆ, ಅದಕ್ಕೋಸ್ಕರ ಈ ರೀತಿ ಎಲ್ಲ ನಡ್ಕೊತಾ ಇದ್ದೀರಾ ಅಂತ ದಿಯಾ ಹೇಳ್ತಾರೆ. ಅಪೇಕ್ಷಾ, ನಿಮ್ಮ ಒಳ್ಳೆತನಕ್ಕೆ ನಾನು ಮೆಚ್ಚಲೇಬೇಕು ಬಿಡಿ. ಈಗ ಈ ರೀತಿ ಆಟದಾರಿಲಿ ಬೈತಾ ಇದ್ದೀರಲ್ಲ, ಇದು ಸರಿನಾ? ನಾನು ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಹೊರತು ಆಸ್ತಿಗೋಸ್ಕರ ಯಾವತ್ತೂ ಆಸೆ ಪಡಲ್ಲ. ಭಗವಂತ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲೇ ತೃಪ್ತಿ ಪಡೋ ಅಂತ ಹುಡುಗಿ ನಾನು. ಅಪೇಕ್ಷಾ ಹೇಳ್ತಾ ಇರ್ತಾರೆ. ಅಪೇಕ್ಷಾ ದಿಯಾ ಈ ರೀತಿ ಮಾತಾಡ್ತಾ ಇದ್ರೆ ಇದನ್ನ ನೋಡಿ ಶಾಕುಂತಲಾಗೆ ಗಾಬರಿ ಆಗ್ತಾ ಇರುತ್ತೆ. ಇಬ್ರು ಸೊಸೆರು ಚೆನ್ನಾಗಿರ್ಬೇಕು ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಇವರಿಬ್ರೇ ಈ ತರ ಕಿತ್ತಾಡ್ತಾ ಇದಾರಲ್ಲ ಅಂತ. ಇವ್ರು ಈ ರೀತಿ ಕಿತ್ತಾಡ್ತಾ ಇರೋದು ನೋಡಿದ್ರೆ ಈ ಮನೆನೂ ಎಲ್ಲಿ ಭಾಗ ಆಗುತ್ತೋ ಅಂತ ಶಾಕುಂತಲಾಗೆ ಟೆನ್ಷನ್ ಆಗ್ತಾ ಇರುತ್ತೆ. ಕಡೆ ಜಯದೇವ್, ದಿಯಾ ಹೋಗಿ ಇಷ್ಟೊತ್ತಾಯ್ತು ಡ್ರಿಂಕ್ಸ್ ತರ್ತೀನಿ ಅಂತ ಹೇಳಿ ಇನ್ನೂ ಕೂಡ ಬಂದಿಲ್ವಲ್ಲ ಅಂತ ಗುಣಕೊಂಡು ಕಾಯ್ತಾ ಇರ್ತಾರೆ. ಕಡೆ ದಿಯಾ, ಸಾರಿ ಜಯ್, ನಾನು ಬದಲಾಯಿಸ್ಬೇಕು ಅಂತ ನಾನು ತುಂಬಾನೇ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ನೀವು ಯಾವುದೇ ರೀತಿ ಚೇಂಜ್ ಆಗೋ ರೀತಿ ಕಾಣ್ತಾನೆ ಇಲ್ಲ. ನಾನು ನನ್ನ ಕೆಲಸ ಎಲ್ಲ ಸಾಧಿಸ್ಕೋಬೇಕು ಅಂತಂದ್ರೆ ರೀತಿ ನಾನು ನಡ್ಕೊಳ್ಳೇಬೇಕು. ರೀತಿ ಮಾಡೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗ್ಬೋದು, ಆದ್ರೆ ನಾನೇನ್ ಮಾಡ್ಲಿ, ಓನಿ ಈ ರೀತಿ ನನ್ನನ್ನ ಕೈ ಬಿಟ್ಬಿಟ್ಟಿದ್ರಲ್ಲ ಅನ್ಕೊಂಡು ಟ್ಯಾಬ್ಲೆಟ್ ಮಿಕ್ಸ್ ಆಗಿರೋ ಡ್ರಿಂಕ್ಸ್ ನ ಜಯದೇವಿಗೆ ತಗೊಂಡೋಗಿ ಕೊಡ್ತಾರೆ. ಜಯದೇವ್ ಅದನ್ನ ಕಣ್ಮುತ್ಕೊಂಡು ಕುಡ್ದೇ ಬಿಡ್ತಾರೆ. ಜಯದೇವ್ ಹತ್ರ ಇರೋ ಆಸ್ತಿನೆಲ್ಲ ದಿಯಾ ಹೆಸರಿಗೆ ಬರ್ಸ್ಕೋಬೇಕು ಅನ್ನೋದು ದಿಯಾನ ಆಸೆ ಆಗಿರುತ್ತೆ. ಶಾಕುಂತಲಾ ಅತ್ತೆಗೆ ನಾನು ಅವ್ರ ರೀತಿಲೇ ಅವರಿಗೆ ಮೋಸ ಮಾಡಬೇಕು ಅಂತ ದಿಯಾ ಅನ್ಕೊಂಡಿರ್ತಾರೆ. ಅಪೇಕ್ಷಾ ಮಾತ್ರ ಯಾವುದೇ ಕಾರಣಕ್ಕೂ ಶಾಕುಂತಲಾ ಅತ್ತೆಗೆ ಮೋಸ ಆಗಬಾರ್ದು ಅಂತ ಅಪೇಕ್ಷಾ ಅನ್ಕೊಂತಾ ಇರ್ತಾರೆ. ಇದನ್ನೆಲ್ಲ ಪಾರ್ಥ ಅವ್ರಿಗೆ ಹೇಳಲೇಬೇಕು, ಇಲ್ಲ ಅಂದ್ರೆ ಪರಿಸ್ಥಿತಿ ನಮ್ಮ ಕೈ ಮೀರೋಗುತ್ತೆ ಅಂತ ಅಪೇಕ್ಷೆ ಅನ್ಕೊಂಡು ಈ ನಡೆದಿರೋ ವಿಷಯನೆಲ್ಲ ಬಂದು ಪಾರ್ಥ ಹತ್ರ ಅಪೇಕ್ಷೆ ಹೇಳ್ತಾ ಇರ್ತಾರೆ. ಅಪೇಕ್ಷಾ ಅವರೇ, ನಾನು ನೋಡ್ತಾ ಇದ್ದೀನಿ ಇವ್ರ ನಡವಳಿಕೆಯಲ್ಲಿ ತುಂಬಾನೇ ಬದಲಾವಣೆ ಆಗಿದೆ. ಜಯದೇವ್ ಅಂತೂ ತುಂಬಾ ವಿಪರೀತವಾಗಿ ಆಡ್ತಾ ಇದ್ದಾನೆ. ಜಯದೇವ್ಗೆ ಸಾಲ ಅಂದ್ರೆ ಏನು ಅಂತ ಅರ್ಥ ಆಗ್ತಾ ಇಲ್ವೋ ಏನೋ ಗೊತ್ತಿಲ್ಲ. ಜಯದೇವ್ ಬಂದ್ಮೇಲೆ ಕಂಪ್ನಿ ಎಲ್ಲ ಹಾಳಾಗೋಗಿದೆ ಅಂತ ಪಾರ್ಥ ಹೇಳ್ತಾ ಇರ್ತಾರೆ. ಪಾರ್ಥ ಅವರೇ, ದಿಯಾನು ಕೂಡ ಅದೇ ರೀತಿ ನಡ್ಕೊಂತಾ ಇದ್ದಾಳೆ. ಪಾರ್ಥ ಅವ್ರು ಹೇಳ್ತಾ ಇರ್ತಾರೆ, ಇದನ್ನೆಲ್ಲ ಹೇಗೆ ಕಾಪಾಡ್ಕೊಳ್ಳೋದು? ಅಣ್ಣ ತುಂಬಾನೇ ಕಷ್ಟಪಟ್ಟು ಈ ರೆಪ್ಯುಟೇಷನ್ ನ ಉಳಿಸ್ಕೊಂಡ್ ಬಂದಿದ್ದಾನೆ, ಈ ಜಯದೇವ್ ಎಲ್ಲಾನು ಕೂಡ ಹಾಳು ಮಾಡ್ತಾ ಇದ್ದಾನೆ. ಅದರಲ್ಲೂ ಶಾಕುಂತಲಾ ಅಮ್ಮನ ಸಪೋರ್ಟ್ ಬೇರೆ, ಇವರೆಲ್ಲ ತುಂಬಾ ಹೆಚ್ಕೊಂಡಿದ್ದಾರೆ. ಇದನ್ನ ಹೀಗೆ ಬಿಟ್ರೆ ಸರಿ ಹೋಗೋದಿಲ್ಲ, ಆದಷ್ಟು ಬೇಗ ಬ್ರೋನ ಹುಡ್ಕೊಂಡು ಕರ್ಕೊಂಡ್ಬರ್ಬೇಕು ಅಂತ ಪಾರ್ಥ ನಿರ್ಧಾರ ಮಾಡ್ತಾರೆ. ಅಪೇಕ್ಷಾ, ಹೌದಾ ಪಾರ್ಥ, ಭಾವ ನಿಮಗೆ ಸಿಗ್ತಾರ ಪಾರ್ಥ ಅಂತ ಕೇಳ್ತಾ ಇರ್ಬೇಕಾದ್ರೆ ಪ್ರಯತ್ನ ಪಡೋಣ ಅಂತ ಪಾರ್ಥ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.